ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ ಚೆಕ್ ಬೌನ್ಸ್ ಕೇಸ್ ಅಡಿನಲ್ಲಿ ಹೇಗೆ ನೀವು ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಹೇಗೆ ನ್ಯಾಯಾಲಯ ವರ್ಕ್ ಆಗುತ್ತೆ, ಹೇಗೆ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ನಿನ್ನೆ ಸಂಚಿಕೆವರೆಗೂ ನೋಡಿದ್ವಿ. ನೀವು ನೋಟಿಸ್ ಕೊಡಬೇಕು, ಆನಂತರ ಕೋರ್ಟ್ಗೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ನಂತರ ನಿಮ್ಮ ಕಂಪ್ಲೇನೆಂಟ್ಗೆ ಸಮನ್ಸ್ ಜಾರಿ ಆಗುತ್ತೆ. ಆ ಸಮನ್ಸ್ ದಿನಾಂಕದಂದು ಅವ್ರು ಬರಲಿಲ್ಲ ಅಂತಂದರೆ ವಾರಂಟ್ ಜಾರಿ ಆಗುತ್ತೆ. ಈ ಇಬ್ಬರು ವಾದಿ ಪ್ರತಿವಾದಿಗಳೆಲ್ಲ ಇಬ್ಬರು ಕಡೆ ನ್ಯಾಯವಾದಿಗಳು ಕೋರ್ಟಲ್ಲಿ ಬರ್ತಾರೆ. ಇವ್ರ ಕಡೆ ಇರುವಂಥ ಪುರಾವೆಗಳನ್ನು, ಡಾಕ್ಯುಮೆಂಟ್ಸ್ನ ಅದೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಪ್ರತಿವಾದಿಗಳು ಅವ್ರ ಕಡೆ ಇರುವಂಥ ಏನೇನು ವಿಷಯಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ನೋಡಿದ ನಂತರ ಕೋರ್ಟ್ ಏನು ಮಾಡುತ್ತೆ, ಒಂದು ತೀರ್ಮಾನಕ್ಕೆ ಬರುತ್ತೆ. ಹೌದು, ಇವರು ಹಣ ಕೊಡಬೇಕಾಗಿದೆ ಅಥವಾ ಕೊಡಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಸಮಯಾವಕಾಶ ಆಗುತ್ತೆ. ಇದೆಲ್ಲದರ ನಂತರ ಒಂದು ತೀರ್ಪು ಕೊಡುತ್ತೆ. ತೀರ್ಪು ಕೊಡಬೇಕಾದ್ರೆ ಸಾಮಾನ್ಯವಾಗಿ ನ್ಯಾಯಾಲಯ ಇಬ್ಬರ ಒಂದು ಹಿತರಕ್ಷಣೆಯನ್ನು ನೋಡಿಕೊಳ್ಳುತ್ತೆ. ಆ ನ್ಯಾಯಾಲಯ ತೀರ್ಪಿಗೆ ಅವರು ಮನ್ನಣೆ ಮಾಡಲಿಲ್ಲ ಅಥವಾ ದುಡ್ಡು ಕಟ್ಟಲಿಲ್ಲ ಅಂತಂದಾಗ ಅವರಿಗೆ ಜೈಲು ಶಿಕ್ಷೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಯಾವುದೇ ಒಂದು ತೀರ್ಪಿನ ಬಗ್ಗೆ ಅಸಮಾಧಾನ ಇದ್ದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ವರೆಗೂ ಇವರು ಅಪೀಲ್ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇದು ಒಂದು ನ್ಯಾಯಾಲಯದ ಪ್ರಕ್ರಿಯೆ ಆಗುತ್ತೆ. ಅದೇ ರೀತಿ ಈ ಚೆಕ್ ಬೌನ್ಸ್ ಕೇಸ್ ಅಂತ ಫೈಲ್ ಮಾಡಬೇಕಾದ್ರೆ ಕೆಲವಾರು ಸಮಸ್ಯೆಗಳನ್ನು ಜನ ಎದುರಿಸ್ತಾರೆ. ಉದಾಹರಣೆಗೆ ಕೆಲವು ಫ್ರಾಡ್ ಕಂಪನೀಸ್ ಇರುತ್ತೆ, ಚಿಟ್ ಕಂಪನಿಗಳು ದಿವಾಳಿ ಇರ್ತದೆ, ಅಥವಾ ಚೆಕ್ ಕೊಟ್ಟಿರುವಂಥ ವ್ಯಕ್ತಿಗಳು ಕಂಪನಿ ಮುಚ್ಕೊಂಡು ಹೋಗ್ತಾರೆ, ಆ ವ್ಯಕ್ತಿಗಳಿರೋದಿಲ್ಲ. ಆ ಥರ ಸಂದರ್ಭಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.